ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಸೀಕ್ರೆಟ್ಸ್ಗಳನ್ನ ಆಲ್ರೆಡಿ ತುಂಬ ಜನಕ್ಕೆ ಹೇಳೋಕೆ ಸ್ಟಾರ್ಟ್ ಮಾಡ್ತಿದ್ದೀರಾ. ಸೊ ಇದನ್ನ ಎಲ್ರಿಗೂ ಹೇಳೋದ್ರಿಂದ ಏನೇನೋ ಪ್ರಾಬ್ಲಮ್ಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬರ ಲೈಫಲ್ಲೂ ಕೆಲವೊಂದು ವೈಯಕ್ತಿಕ ವಿಚಾರಗಳಿರುತ್ತೆ, ಕೆಲವೊಂದು ಗುರಿಗಳಿರುತ್ತೆ, ಕನಸುಗಳಿರುತ್ತೆ ಆ್ಯಂಡ್ ಸೀಕ್ರೆಟ್ಸ್ಗಳು ಇರುತ್ತೆ. ಆದರೆ ಇದನ್ನೆಲ್ಲ ಯಾವಾಗ, ಯಾರ ಹತ್ರ, ಎಷ್ಟನ್ನ ನಾವು ಹಂಚ್ಕೋಬೇಕು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ರಹಸ್ಯ ಅಥವಾ ಸೀಕ್ರೆಟ್ ಅಂದರೆ ಬರೀ ಅದನ್ನ ಒಂದು ಮುಚ್ಚಿಡುವಂತಹದ್ದು, ಮರೆಮಾಚುವಂಥದ್ದು ಅನ್ನೋದಲ್ಲ ಅರ್ಥ. ಅದು ನಮ್ಮ ಭದ್ರತೆ, ಗೌರವ ಮತ್ತು ಯಶಸ್ಸಿನೊಂದಿಗೆ ಸಂಬಂಧ ಹೊಂದಿರುತ್ತೆ. ಅದು ತುಂಬ ಸಲ ಏನು ಮಾಡ್ಬಿಡ್ತೀವಿ, ನಾವು ಯಾರನ್ನಾರು ನಂಬಿಡ್ತೀವಿ. ಸೊ ಅವ್ರಿಗೆ ನಮ್ಮ ಸೀಕ್ರೆಟ್ಸ್ ಎಲ್ಲನೂ ಹೇಳ್ಕೊಬಿಡ್ತೀವಿ. ಆದರೆ ಅವರು ಅದನ್ನು ಕಾಪಾಡ್ತಾರ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಅದು ಎಂಥದ್ದೇ ಸಂಬಂಧ ಆಗಿರಲಿ, ಸೊ ಅದು ಹೇಗೆ ನಂಬ್ತೀರಾ ನನ್ನ ಸೀಕ್ರೆಟ್ಸ್ನ ಇವರು ಕಾಪಾಡ್ತಾರೆ ಅಂತ? ಅಟ್ ದ ಫಸ್ಟ್ ಪ್ಲೇಸ್ ನೀವೇ ನಿಮ್ಮ ಸೀಕ್ರೆಟ್ನ ಕಾಪಾಡ್ದಲೆ ಬೇರೆಯವ್ರಿಗೆ ಹೇಳಿರ್ತೀರಾ ಅಲ್ವಾ? ಕರೆಕ್ಟ್. ಬಿಕಾಸ್ ಜನಗಳು ಚೇಂಜ್ ಆಗ್ತಾರೆ, ಸಂಬಂಧಗಳು ಚೇಂಜ್ ಆಗುತ್ತೆ, ಸಮಯ ಕೂಡ ಚೇಂಜ್ ಆಗುತ್ತೆ. ಸೊ ಈ ರೀತಿ ಇದ್ಮೇಲೆ ಹೇಗೆ ಬೇರೆಯವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಒಂದು ಸೀಕ್ರೆಟ್ಸ್ಗಳನ್ನ, ನಿಮ್ಮ ಒಂದು ಗುರಿಗಳನ್ನ, ನಿಮ್ಮ ಒಂದು ಕನಸುಗಳನ್ನ ಹೇಳ್ತೀರಾ? ಸೊ ಲೈಫಲ್ಲಿ ನೋಡಿದ್ದೀರಾ, ಮೇ ಬಿ ನೀವು ಇದರಲ್ಲಿ ಒಬ್ರು ಆಗಿರ್ಬೋದು. ಸೊ ಕೆಲವೊಬ್ರು ಏನು ಮಾಡ್ಬಿಡ್ತಾರೆ, ಆಗೋದಕ್ಕೆ ಮುಂಚೆನೆ ಅವರ ಒಂದು ಕನಸಾಯಿತು, ಗುರಿ ಆಯಿತು ಹೇಳ್ಕೊಂಡ್ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಒಂಥರ ಟೀಸ್ ಮಾಡೋದಾಗ್ಲಿ, ನಿಮ್ಮನ್ನ ಆಡ್ಕೊಳ್ಳೋದಾಗ್ಲಿ, ಅಥವಾ ನಿಮಗೆ ಸಡನ್ ಆಗಿ ಒಂಥರ ಬಿಡು ಮಾಡಿದ್ರಾಯ್ತು ಅಂತ ನಿಮ್ಗೊಂದು ಉತ್ಸಾಹನೇ ಇರೋದಿಲ್ಲ. ಸೊ ಆ ರೀತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಥರ ಹೇಳ್ಕೊಂಡಾಗ ಜಾಸ್ತಿ ಅಡೆತಡೆಗಳು ಬರ್ತಿರ್ತವೆ, ಅಬ್ಸ್ಟ್ಯಾಕಲ್ಸ್ ಇರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಸೊ ನೀವು ಏನಾದ್ರು ಒಂದು ಲೈಫಲ್ಲಿ ಮಾಡಬೇಕು ಅಂದ್ಕೊಂಡು ಬಟ್ ಅದು ಆಗೋದಕ್ಕೆ ಮುಂಚೆ ನೀವು ಹೇಳ್ಬಿಡ್ತೀರಾ ಅಂದಾಗ ಎಷ್ಟೊಂದು ಸಲ ತುಂಬ ಅಡೆತಡೆಗಳು ಬಂದಿರ್ತವೆ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ನಿಮ್ಮ ಒಂದು ಕನಸಾಯಿತು, ಗುರಿ ಆಯಿತು, ನಿಮ್ಮ ಸೀಕ್ರೆಟ್ಸ್ ಆಯಿತು, ಸೊ ಯಾವುದೇ ಆಗಿರಲಿ ಯಾವ್ದನ್ನು ಹೇಳ್ಕೊಬೇಡಿ. ಆ್ಯಂಡ್ ನೀವು ಯಾವುದಾದ್ರೂ ಒಂದು ಮುಂದೆ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಡ್ರೀಮ್ ಗುರಿ ಇತ್ತು ಅಂತ ಅಂದಾಗ ಹೇಳೋದಕ್ಕಿಂತ ಮುಂಚೆ ನೀವು ಅದನ್ನು ಮಾಡಿ ತೋರಿಸಿ. ಏನು ಗೊತ್ತಾ, ನೀವು ಏನು ಮಾಡಿಬಿಡ್ತೀರಾ, ಹೇಳಿಬಿಟ್ರೆ ಓಕೆ ನಾನು ಇಂಥದ್ದು ಮಾಡ್ತಿದ್ದೀನಿ ಅಂತ ನನಗೊಂದು ಗೌರವ ಸಿಗುತ್ತೆ, ಬೆಲೆ ಸಿಗುತ್ತೆ ಅನ್ಕೋತೀರಿ. ಅದು ಆಗೋದಿಲ್ಲ ಆ ರೀತಿ, ಓಕೆನಾ? ಸೊ ನೀವು ಯಾವಾಗ ಅದನ್ನು ಮಾಡ್ತೀರಾ ಅವಾಗ ಮಾತ್ರ ನಿಮಗೆ ಗೌರವ ಸಿಗೋದು. ಇಲ್ಲಾಂದರೆ ಅಯ್ಯೋ ಇವನಂತೂ ಒಂದು 21 ಇದೇ ಥರ ಹೇಳ್ತಾನೆ, ಒಂದೂ ಮಾಡಿ ದಬ್ಬಾಕ್ಲಿಲ್ಲ ಇದುವರೆಗೂ ಅಂತ ಆಡ್ಕೋತಾರೆ ಅಲ್ವಾ? ಆಡ್ಕೊಳ್ಳೋದ್ರ ಜೊತೆಗೆ ಅದಂತ ದೃಷ್ಟಿ ಆದಂಗಾಗಿ ನಿಮಗೆ ಅದು ಮಾಡೋದಕ್ಕೊಂದು ಉತ್ಸಾಹನೇ ಇರೋದಿಲ್ಲ ಆ್ಯಂಡ್ ತುಂಬ ಒಂದು ಅಬ್ಸ್ಟ್ಯಾಕಲ್ಸ್ ಬರ್ತಿರುತ್ತೆ. ಸೊ ಈ ರೀತಿ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಇನ್ನೂ ಒಂದು ಹೇಳಬೇಕು, ನಿಮ್ಮ ಒಂದು ಪರ್ಸ್ನಲ್ ವಿಷಯಗಳನ್ನೂ ಕೂಡ ನೀವು ತುಂಬ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಒಂದು ಬ್ಯಾಂಕ್ ರಿಲೇಟೆಡ್ ಆಗಲಿ, ಪಾಸ್ವರ್ಡ್ಸ್ ರಿಲೇಟೆಡ್ ಆಗಲಿ, ಅಥವಾ ಫ್ಯಾಮಿಲಿಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು, ಸೊ ಅದೇ ಆಗಲಿ, ಅಥವಾ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಇತ್ತು, ಸೊ ಇದನ್ನೆಲ್ಲ ನೀವು ಹೊರಗಿನವರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾವತ್ತೂ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಒಬ್ರಿಗೊಬ್ರು ಹೇಳ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗಿನ ಕಾಲದಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ತುಂಬ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಅದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕಾಗತ್ತೆ. ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ಓಕೆ ಲೈಫಲ್ಲಿ ಯಾರನ್ನೂ ನಂಬಲೇಬೇಡಿ ಅಂತ ನಾನು ಹೇಳ್ತಿಲ್ಲ. ಕೆಲವೊಬ್ರು ಇರ್ತಾರೆ, ಮೇ ಬಿ ನಿಮ್ಮ ಪೇರೆಂಟ್ಸ್ ಆಗಿರಬಹುದು ಅಲ್ವಾ, ಅಮ್ಮ ಅಪ್ಪ. ಸೊ ಇವ್ರನ್ನೆಲ್ಲ ನಂಬೇಡಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಅಲ್ವಾ? ಕೆಲವೊಂದ್ಸಲ ನಿಮ್ಮ ಟೀಚರ್ಸ್ಗಳು ನಿಮಗೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಆ್ಯಂಡ್ ನಿಮ್ಮ ತುಂಬ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾರೆ. ನೀವು ಇದುವರೆಗೂ ಏನೇ ಹೇಳಿದ್ರು ಕೂಡ ಅದನ್ನು ಯಾವ್ದನ್ನು ಶೇರ್ ಮಾಡಿಲ್ಲ ಆ್ಯಂಡ್ ನಿಮಗೂ ಕೂಡ ಯಾವುದೇ ಕೋಪದಲ್ಲೂ ಅದನ್ನು ಆಡ್ಕೊಂಡಿಲ್ಲ ಅನ್ನೋರು ಇರ್ತಾರಲ್ವಾ ನಿಮ್ಮ ಲೈಫಲ್ಲಿ. ಸೊ ಅಂಥವ್ರ ಹತ್ರನೂ ಹೇಳ್ದಲ್ಲಿ ಸಂಬಂಧಗಳನ್ನ ದೂರ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಬಟ್ ಇವ್ರನ್ನೆಲ್ಲ ಬಿಟ್ಟು ಬೇರೆಯವ್ರ ಜೊತೆ ನೀವು ಮಾತಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರೋದನ್ನ ಕಲ್ತ್ಕೊಳ್ಳಿ, ಓಕೆನಾ? ಗೊತ್ತಾಗ್ತಿದೆಯಾ? ಆ್ಯಂಡ್ ನಿಮ್ಮ ಕ್ಲೋಸ್ ಫ್ರೆಂಡ್ ಆಗಿರಲಿ, ಪೇರೆಂಟ್ಸ್ ಆಗಿರಲಿ, ಟೀಚರ್ಸ್ ಆಗಿರಲಿ, ಸೊ ಅಂಥವ್ರಿಗೆ ಹೇಳಿ ಅಂದಿದ ತಕ್ಷಣ ಎಲ್ಲನೂ ಹೇಳೋದಲ್ಲ. ಅವರಿಂದ ಒಂದು ಮಾರ್ಗದರ್ಶನ ಸಿಗಬೇಕು, ಒಳ್ಳೆ ಬುದ್ಧಿಗಳು ಕಲಿಬೇಕು, ಕಲ್ತ್ಕೊಳ್ಳಿ. ಬಟ್ ಎಷ್ಟು ಹೇಳಬೇಕು ಅಷ್ಟೊಂದು ಮಾತ್ರ ನೀವು ಶೇರ್ ಮಾಡ್ಕೊಳ್ಳಿ. ಸೊ ಕೆಲವೊಂದು ನಿಮ್ಮೊಳಗೆ ಇಟ್ಕೊಳ್ಳೋದು ತುಂಬ ಉಪಯುಕ್ತ ಆಗಿರುತ್ತೆ, ಓಕೆನಾ? ಅದೆಂಥದೇ ಕ್ಲೋಸ್ ಫ್ರೆಂಡ್ ಆಗಿರಲಿ, ಪೇರೆಂಟ್ಸ್ ಆಗಿರಲಿ, ಟೀಚರ್ಸ್ ಆಗಿರಲಿ, ಓಕೆನಾ? ಸೊ ಆದಷ್ಟು ಲಿಮಿಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡಿ ಅವ್ರಿಗೂ ಕೂಡ, ಓಕೆ? ಬಟ್ ಅವ್ರನ್ನ ಯಾವತ್ತೂ ಕಳ್ಕೊಬೇಡಿ ಆ್ಯಂಡ್ ಬೇರೆಯವರಿಗೆ ಲಿಮಿಟೆಡ್ ಕೂಡ ನಿಮ್ಮ ಬಗ್ಗೆ ಹೇಳ್ಕೊಬೇಡಿ. ಅರ್ಥ ಆಗ್ತಿದೆಯಾ? ಸೊ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಎಲ್ರಿಗೂ ಗೊತ್ತಿರುತ್ತೆ, ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಅಂದರೆ ಬೆಳ್ಳಿಗಿಂತ ಗೋಲ್ಡ್ ರೇಟೇ ಜಾಸ್ತಿ ತಾನೆ. ಸೊ ಅಂದರೆ ಆ ಗೋಲ್ಡ್ನ ಸಿಗುವಂತಹ ವ್ಯಾಲ್ಯೂ ನಾವು ಮೌನವಾಗಿದ್ದಾಗ ಸಿಗುತ್ತೆ ಅಂತ ಹೇಳ್ತಾರೆ.
ಯಾರ ಹತ್ರ ಎಷ್ಟನ್ನ ನಾವು ಶೇರ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಬಿಟ್ರೆ ಸೊ ನಮಗಿಂತ ದೊಡ್ಡ ಇಂಟೆಲಿಜೆಂಟ್ ಯಾರೂ ಇರೋದಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಯಾವುದನ್ನ ಮುಚ್ಚಿಡಬೇಕು, ಎಷ್ಟು ಮಾತಾಡಬೇಕು, ಯಾರ ಜೊತೆ ಹೇಗಿರಬೇಕು, ಮಿತವಾಗಿ ಎಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಸೊ ಇದನ್ನೆಲ್ಲ ತಿಳ್ಕೊಂಡು ಜೀವನದಲ್ಲಿ ಮುಂದೆ ಹೋದಾಗ ತುಂಬ ಸಕ್ಸಸ್ಗಳು ನಮಗೆ ಸಿಗುತ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಈ ಥರ ನೀವು ಯಾವಾಗ ನಿಮ್ಮ ಒಂದು ಸೀಕ್ರೆಟ್ಸ್ಗಳನ್ನ ನಿಮ್ಮ ಹತ್ರ ಇಟ್ಕೊಳ್ತೀರಾ, ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಅಂದರೆ ನಿಮ್ಮ ಬಗ್ಗೆ ನೀವು ಹೇಳೋದಕ್ಕೆ ರೆಡಿ ಇಲ್ಲ ಅಂದರೆ ನೀವು ಎಷ್ಟು ಸ್ಟಬ್ಬರ್ನ್ ಆಗಿರ್ತೀರ, ಎಷ್ಟು ಒಂದು ಸ್ಟ್ರಾಂಗ್ ಮೈಂಡೆಡ್ ಪರ್ಸನ್ ಆಗಿರ್ತೀರ. ಸೊ ನೀವು ಅಂದ್ಕೊಂಡಿದ್ದನ್ನ ನೀವು ಬಿಡ್ದಲೇ ಸಾಧಿಸ್ತೀರಾ. ನೀವು ಅದನ್ನು ಹೇಳ್ಕೊಬಿಟ್ರೆ ಏನಾಗುತ್ತೆ ಅಂದರೆ, ಅದು ಆ ಥರ ಕಷ್ಟ ಇದೆ ಬಿಡು, ಇದಾಗಲ್ಲ ಬಿಡು, ಅದೆಲ್ಲ ಆಗುತ್ತೆ, ನಮ್ಮಿಂದ ಈ ಥರ ಇದ್ದೀವಿ. ಸೊ ಈ ರೀತಿ ಎಲ್ಲ ಬೇರೆಯವ್ರು ಅಂದಾಗ ನಿಮಗೆ ಹೌದಲ್ವಾ, ನಿಜ ಅನ್ಸುತ್ತೆ, ಎಲ್ಲ ಆಗೋಕ್ಕೆ ಸಾಧ್ಯ ಈಗಿನ ಕಾಲದಲ್ಲಿ. ಸೊ ಈ ರೀತಿ ಎಲ್ಲ ಯೋಚನೆ ಬರುತ್ತೆ. ಸೊ ಯಾವಾಗ ಹೇಳಲ್ಲ, ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ನಮ್ಮ ನಿರ್ಧಾರಗಳ ಮೇಲೆ ನಮಗೆ ನಂಬಿಕೆ ಬರ್ತಾ ಹೋಗುತ್ತೆ. ಆ್ಯಂಡ್ ಬೇರೆಯವ್ರ ಅಭಿಪ್ರಾಯಗಳಿಗಿಂತ ನಮ್ಮ ಗುರಿಗಳ ಮೇಲೆ ನಾವು ಹೆಚ್ಚು ಗಮನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದರೆ, ನಿಮ್ಮ ರಹಸ್ಯಗಳು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನೀವು ಒಂದ್ಸತಿ ಅನ್ಕೋಬಹುದು, ಸೊ ನಾನು ಇದನ್ನು ಹೇಳಲಿಲ್ಲ, ಅಯ್ಯೋ ಇದು ಎಲ್ಲಿ ತಪ್ಪಾಗುತ್ತೋ, ಇದು ಹೇಳಬೇಕಿತ್ತು ಅಂತ. ಬಟ್ ನೀವು ಹೇಳ್ತೀರಾ, ಬಟ್ ಅದೇ ರೀತಿನಲ್ಲಿ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರ್ತಾರಾ? ಇಲ್ಲ ಅಲ್ವಾ? ಸೊ ಈ ಥರ ಇದ್ದಾಗ ಕೆಲವೊಂದ್ಸತಿ ಹೇಳ್ದಲೆ ಸೊ ಇರೋದನ್ನ ನಮ್ಮಲ್ಲೇ ಇಟ್ಕೊಂಡು ಸೊ ಜೀವನ ಮಾಡಿಕೊಂಡು ಹೋಗೋದು ತುಂಬ ಉತ್ತಮವಾದಂತಹ ಭವಿಷ್ಯನ ನಮಗೆ ಕೊಡುತ್ತೆ. ಆ್ಯಂಡ್ ಎಲ್ಲರನ್ನು ಕಣ್ಮುಚ್ಕೊಂಡು ನಂಬೋದಕ್ಕೆ ಹೋಗಬೇಡಿ ಲೈಫಲ್ಲಿ ಯಾವತ್ತೂ. ಸೊ ಇವಾಗ ಆಗ್ತಿರೋದೇ ಅದು. ಸೊ ಎಲ್ಲರೂ ಸುಮ್ಮನೆ ಏನೋ ಒಂಚೂರು ಚೆನ್ನಾಗಿ ಮಾತಾಡಿದ ತಕ್ಷಣ ಅವ್ರನ್ನ ನಂಬಿಡ್ತೀರಾ. ಸೊ ಆ ರೀತಿ ಕೆಲಸಗಳನ್ನ ಮಾಡ್ಕೋಬೇಡಿ. ಈಗಿನ ಕಾಲ ಇರೋದೇ ಹೀಗೆ, ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ, ಬಟ್ ಯಾರು ನಿಮಗೆ ಒಳ್ಳೇದು ಬಯಸ್ತಿರಲ್ಲ ಅಷ್ಟೆ. ಸೊ ಯಾವಾಗಲೂ ವಿವೇಕದಿಂದ ಒಂದು ತಿಳುವಳಿಕೆಯಿಂದ ಬಿಹೇವ್ ಮಾಡಿ. ಸೊ ಯಾರ ಹತ್ರ ಮಾತಾಡ್ತಿದ್ದೀರಾ, ಇವ್ರು ಏನಾಗಬೇಕು, ನಿಮಗೆ ಯಾವಾಗಿಂದ ಪರಿಚಯ, ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಬಿಹೇವ್ ಮಾಡಿ. ಆ್ಯಂಡ್ ಸರಿಯಾದ ವ್ಯಕ್ತಿ ಹತ್ರ ಮಾತ್ರ ಏನಾದರೂ ಶೇರ್ ಮಾಡಬೇಕು ಅಂದರೆ ಶೇರ್ ಮಾಡಿ, ಬಟ್ ಯಾವತ್ತೂ ಕಂಪ್ಲೀಟಾಗಿ ನಿಮ್ಮ ಸೀಕ್ರೆಟ್ಸ್ನ ಶೇರ್ ಮಾಡಬೇಡಿ ಅಷ್ಟೇ. ಅರ್ಥ ಆಗ್ತಿದೆಯಾ? ಐ ನೋ ಲೈಕ್ ತುಂಬ ಜನ ಈ ರೀತಿ ಕೆಲಸಗಳನ್ನ ಮಾಡಿಕೊಂಡು ತುಂಬ ಲೈಫಲ್ಲಿ ಸಫರ್ ಪಡ್ತಿದ್ದೀರಾ ಅಂತ. ಬಟ್ ಒಂದ್ಸಲ ಯೋಚನೆ ಮಾಡಿ, ಆ ಥರ ಹೇಳ್ದಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ನಿಮ್ಮ ಲೈಫು, ನಿಮ್ಮ ಜೀವನದ ಒಂದು ಸೀಕ್ರೆಟ್ನ ಹೇಳ್ದಲೇ ಇದ್ದಿದ್ರೆ. ಸೊ ಇವಾಗ ಹೇಳಿದ್ರಿಂದ ಏನಾಯಿತು, ಸೊ ನೀವು ಅಂದ್ಕೋತೀರಾ ಹೇಳ್ದವ್ರು ಓಕೆ ನನ್ನ ತಪ್ಪಾಗುತ್ತೆ, ಈ ಥರ ಮಾಡಬಾರ್ದು ಅಂತ. ಬಟ್ ನೋ, ಸೊ ಇವಾಗ ನಿಮ್ಮ ಜೀವನ ಏನಾಗಿರುತ್ತೆ. ಸೊ ಇದ್ರ ಮುಂದೆ ಆ ಥರ ಹೇಳ್ದಲೇ ಇದ್ದಿದ್ದು ಬೆಟರ್ ಅಲ್ವಾ? ಸೊ ಹಾಗಾಗಿ ಲೈಫ್ಗೆ ಇಂಪಾರ್ಟೆಂಟ್ ಆಗಿದ್ದಾಗ, ಲೈಫ್ ಚೆನ್ನಾಗಿರಬೇಕು ಅಂದಾಗ ಸೊ ಆದಷ್ಟು ನಿಮ್ಮ ಸೀಕ್ರೆಟ್ಸ್ಗಳನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂದಾಗ ಎಲ್ರಿಗೂ ಹೇಳೋದನ್ನ ಫಸ್ಟು ಸ್ಟಾಪ್ ಮಾಡಿ. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್, ನಾನು ಒಂದು ಈಗ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಆ್ಯಕ್ಚುಲಿ ಯಾರಿಗೂ ಹೇಳೇ ಇಲ್ಲ, ಜಸ್ಟ್ ಸ್ಟಾರ್ಟೆಡ್. ಓಕೆನಾ? ಸೊ ನಂಗೆ ಗೊತ್ತು, ಲೈಕ್ ನೀವೀಗ ರಿಲೇಟಿವ್ಸ್ಗಾಯ್ತು, ಫ್ರೆಂಡ್ಸ್ಗಾಯ್ತು ಹೇಳ್ಬಿಟ್ಟು ಫಾಲೋ ಮಾಡು, ಸಬ್ಸ್ಕ್ರೈಬ್ ಮಾಡು ಅಂತ ಮಾಡ್ತಾರಾ? ಓ ಇವಳು ಇದನ್ನೆಲ್ಲ ಮಾಡ್ತಿದ್ದಲ್ಲ ಅಂತ ಏನೋ ಒಂಥರ ಅನಿಸ್ಬಿಡುತ್ತೆ ಅಲ್ವಾ? ಸೊ ಅವಾಗ ನಮಗೂ ಕೂಡ ಒಂದು ಎನರ್ಜಿ ಇರೋದಿಲ್ಲ. ಬಟ್ ನಾವು ಸ್ಟಾರ್ಟ್ ಮಾಡಿ ನಮ್ಮ ಕಾಂಟೆಂಟ್ಗಳು ಅವ್ರಿಗೆ ರೀಚ್ ಆಗಿ ಅವರೇ ಬಂದು ಫಾಲೋ ಮಾಡ್ತಾರಲ್ಲ, ಸೊ ಅದು ಆ್ಯಕ್ಚುಲಿ ನನ್ನ ಪ್ರಕಾರ ಸಕ್ಸಸ್ ಅಂದರೆ ಅಲ್ವಾ? ಸೊ ಆ ದಿನಕ್ಕೋಸ್ಕರ ಲೇಟ್ ಆಗುತ್ತೆ, ಬಟ್ ಕಾಯ್ಬೇಕಲ್ವಾ ನಾವು. ಅದ್ಬಿಟ್ಟು ಫಸ್ಟೇ ಹೇಳ್ಕೊಬಿಟ್ರೆ ಲೇಟಾಗಿ ಸಿಗೋದು ಕೂಡ ಸಿಗೋದಿಲ್ಲ. ಅರ್ಥ ಆಗಿದೆಯಾ? ಸೊ ಎಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಸೊ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಶೇರ್ ಮಾಡಬೇಕೋ ಬೇಡವೋ, ತಪ್ಪಾಗುತ್ತೋ ಏನೋ ಅಂತ. ಬಟ್ ನೋ, ಯಾವುದೂ ತಪ್ಪಾಗೋದಿಲ್ಲ. ಸೊ ನೀವು ಹೇಳಿದ್ರೇ ತಪ್ಪಾಗೋದನ್ನು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಬಿಡಿ. ಸೊ ಈ ಒಂದು ಸಲಹೆ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆಯ ವಿಷಯದ ಜೊತೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ನಿಮ್ಮ ಕಮೆಂಟ್ಸ್ಗಳಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಕಮೆಂಟ್. ಆ್ಯಂಡ್ ಹೈಪ್ ಆಪ್ಷನ್ ಇದೆ, ಹೈಪ್ ಕೂಡ ಕೊಡಿ. ಓಕೆ? ಸೊ ಎಸ್ ಗೈಸ್, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.